ಏಯ್ ಮಗುನ್ ಕೊಡೋ ಇಲ್ಲಿ. ಕೊಡೋ ಮಗುನ. ಕೊಡಲ್ಲ. ಏಯ್ ಮಗುನ್ ಕೊಟ್ರೆ ಬಿಟ್ಬಿಡ್ತೀನಿ. ನಿನ್ ಹತ್ರ ಬಂದ್ರೆ ಮಗುನ್ ಕೆಳಗಡೆ ಹಾಕ್ಬಿಡ್ತೀನಿ. ಬೇಡ, ನಿನಗೇನು ಮಾಡಲ್ಲ, ಮಗುನ್ ಕೊಟ್ಬಿಡು. ಏಯ್ ನೀನೆಷ್ಟೇ ಪ್ರಯತ್ನ ಪಟ್ರು ಮಗುನ ನೀನ್ ತಗೊಳಕ್ಕಾಗಲ್ಲ. ನಿನ್ ಮಗು ಅಲ್ಲಿ ಹೋಗ್ತಾ ಇದೆ. ಟೆಕ್ನಾಲಜಿ. ಅಪ್ಪ, ಮಗುನಮ್ಮ. ಮಗು. ರಾಜಿ, ಪಾಪು. ಶೌರ್ಯ ಸರ್, ಮಗು. ಲೇ ವಾಸುದೇವ. ಅರೆ ರಾಜಾರಾಮ್ ಅವರು, ಅಣ್ಣ ನಮಸ್ಕಾರ. ನೋಡು, ಮಗುಗೇನಾದ್ರೂ ಆಯ್ತು ಅಂತಂದ್ರೆ ನೀನ್ ಜೀವಂತವಾಗಿ ಉಳಿಯಲ್ಲ ಕಣ. ನೋಡು ರಾಜಾರಾಮ್, ನಾನ್ ಹೇಳೋದನ್ನು ಕೇಳಿಸ್ಕೊ. ನಿನಗೂ ನನಗೂ ಶತ್ರುತ್ವ ಇಲ್ಲ. ನಿಮ್ಮನ್ನ ಗೌರವಿಸೋರಲ್ಲಿ ನಾನು ಒಬ್ಬ. ಆದ್ರೆ ನಿಮ್ಮ ಮಗಳೇ ನನ್ನ ತಲೆ ಮೇಲೆ ಕೂತು ನನ್ನ ಡಿಸ್ಟರ್ಬ್ ಮಾಡಿದ್ದು. ನನ್ನ ದಾರಿಗೆ ಅಡ್ಡ ಬರಬೇಡ, ನನ್ನ ಸಾಮ್ರಾಜ್ಯದೊಳಗೆ ಕಾಲಿಡಬೇಡ ಅಂತ ನಾನು ಹೇಳ್ತಾ ಬರ್ತಾ ಇದ್ದೀನಿ. ಆದ್ರೆ ಕೇಳ್ತಾ ಇಲ್ಲ. ಹೋಗ್ಲಿ, ನೀನಾದ್ರೂ ಕೇಳಿಸ್ಕೋತೀಯ ಅಂದ್ರೆ ನೀನು ನಿನ್ನ ಮಗಳಿಗಿಂತ 10 ಪಟ್ಟು ನನ್ನ ಡಿಸ್ಟರ್ಬ್ ಮಾಡ್ತಾನೆ ಇದೆಯಾ? ಏಯ್ ಬೇಡ, ಡಿಸ್ಕಷನ್ಸ್ ಬೇಡ. ಮರ್ಯಾದೆಯಿಂದ ಮಗುನ ಕ್ಷೇಮವಾಗಿ ನಮಗ್ ಬಂದು ಒಪ್ಸು. ಇಲ್ಲ ಅಂದ್ರೆ ನಿನ್ನ ಪ್ರಾಣ ತೆಗಿತೀನಿ, ನಿನ್ಗೊಂದು ಗತಿ ಕಾಣಿಸ್ತೀನಿ. ಇದೇ ತಾನೇ ಡೈಲಾಗ್ಗಳು. ನೀನು ಕೇಳ್ಕೊಂಡಂಗೆ ಮಗುನ ಹೂನಲ್ಲಿಟ್ಟು ಕಳಿಸ್ಕೊಡ್ತೀನಿ. ಅದಕ್ಕೆ ಬದಲಾಗಿ ನನಗೆ ಬೇಕಾಗಿರುವಂತ ತಾಮ್ರ ಪತ್ರಗಳು ರಾಜಲಕ್ಷ್ಮಿ ಹತ್ರ ಇದೆ. ಅದನ್ನ ತಗೊಂಡ್ ಬಂದು ನನಗೆ ಕೊಡು ಅಂತ ಹೇಳು. ಏಯ್ ಅವತ್ತು ನಿಮ್ ಮನೆಗ್ ಬಂದು ನಿಮ್ಮನೇಲಿ ತಾಮ್ರ ಪತ್ರ ತಗೊಂಡು ಶೂಟ್ ಮಾಡಿದ್ದು ನಾನಲ್ಲ. ಹೇಳಿದ್ರೆ ನೀನ್ ಯಾಕೆ ಅರ್ಥ ಮಾಡ್ಕೋತಾನೆ ಇಲ್ಲ ನನ್ನನ್ನ? ಪ್ಲೀಸ್ ಮಗುನ ವಾಪಸ್ ಕೊಟ್ಬಿಡು. ನೀನ್ ನನ್ನ ಇನ್ನೂ ಕೆಟ್ಟವನಾಗಿ ಮಾಡ್ಬೇಕು ಅಂತ ಅನ್ಕೋಬೇಡ ರಾಜಲಕ್ಷ್ಮಿ. ಅವತ್ತು ನೀನೇ ಬಂದಿದ್ದೆ, ನನ್ನನ್ನ ಕೊಲೆ ಮಾಡ್ಬೇಕು ಅಂತ ನೋಡ್ದೆ. ತಾಮ್ರ ಪತ್ರಗಳನ್ನ ನೀನೇ ತಗೊಂಡು ಹೋದೆ. ಅಯ್ಯೋ, ಓನಮ್ಮ ಓನಮ್ಮ, ಮರ್ಯಾದೆಯಿಂದ ನೀನ್ ನನ್ನ ತಾಮ್ರದ ಪತ್ರಗಳನ್ನ ತಂದು ಕೊಡ್ಬೇಕು. ಮರ್ಯಾದೆಯಿಂದ ಮಗುನ ಜೀವಂತವಾಗಿ ತಗೊಂಡು ಹೋಗಿ. ಐ ವಾಂಟ್ ಮೈ ತಾಮ್ರ ಪತ್ರಾಸ್. ಅನ್ಕೊಂಡೆ ಇದು ನಿನ್ ಕೆಲ್ಸನೇ ಅನ್ಕೊಂಡೆ. ಅವನ್ ಪಾಡಿಗೆ ಅವನ್ ಕೆಲ್ಸ ಮಾಡ್ಕೋತಾ ಇದ್ರೆ ನ್ಯಾಯ ಧರ್ಮ ಅಂತ ಅವನ್ ಸವಾಸಕ್ ಹೋದೆ. ಅವನ್ ನಮ್ ಫ್ಯಾಮಿಲಿ ಸವಾಸಕ್ ಬಂದ್ಬಿಟ್ಟ. ಇನ್ನು ಸರಿಯಾಗಿ ಕಣ್ಣು ಬಿಡದೆ ಇರೋ ಎಳೆ ಮಗುನ್ ಕರ್ಕೊಂಡು ಹೋಗ್ಬಿಟ್ರು.
ಮೊದ್ಲೇ ಅವನು ನರರೂಪ ರಾಕ್ಷಸ ಅಂತೆ. ಏನ್ ಮಾಡ್ತಾನೆ ಅಂತಾನೂ ಗೊತ್ತಿಲ್ಲ. ನನ್ ಮಗು ನನಗ್ ಬೇಕು. ಅದಕ್ಕೆ ನ್ಯಾಯಕ್ಕೋಸ್ಕರ ಹೋರಾಡಿದ್ರು. ಅವ್ರಿಗೆ ಯಾಕೆ ಬೈತಾ ಇದೀಯಾ? ಅವಳನ್ನೇನಾದ್ರೂ ವಹಿಸ್ಕೊಂಡ್ ಬಂದ್ರೆ ನಿನ್ನಂತೂ ನಾನ್ ಸುಮ್ನೆ ಬಿಡಲ್ಲ. ರಾಜಲಕ್ಷ್ಮಿ ಮಾಡಿದ್ರಲ್ಲಿ ತಪ್ಪೇನಿದೆ? ನಾನು ಸಮರ್ಥಿಸ್ಕೋತೀನಿ. ನನಗೂ ಹೀಗೆ ಹೇಳ್ತೀಯಾ? ಯಾರು ಭಯ ಪಟ್ಕೋಬೇಡಿ. ಮಗುನ ಹುಷಾರ ಕರ್ಕೊಂಡ್ ಬರೋ ಜವಾಬ್ದಾರಿ ನಮ್ದು. ಏನು ಅಂದ್ರೆ ಹೋಗಿ ಮಗುನ್ ಕರ್ಕೊಂಡ್ ಬನ್ನಿ. ಅಸ್ಮಿತನ್ ಮನಸ್ಸಿನಲ್ಲಿ ಎಷ್ಟೇ ಕೆಟ್ಟತನ ಇದ್ರೂನು ಅವಳ ತಾಯ್ತನ ಎಲ್ರಿಗೂ ಗೊತ್ತಾಗ್ತಾ ಇದೆ. ಆ ಜಾಗದಲ್ಲಿ ಯಾರೇ ಇದ್ರೂನು ಇದೇ ರೀತಿನೇ ಮಾತಾಡೋದು. ಇನ್ನು ಏನ್ ಯೋಚನೆ ಮಾಡ್ತಿದ್ದೀರಾ? ನನಗ್ ನನ್ ಮಗುನ್ ತಂದ್ಕೊಡಿ. ಹೋಗಿ. ಮಗುನ ಎತ್ಕೊಂಡು ಹೋಗಿ ಇಷ್ಟೊತ್ತಾದ್ರು ಇನ್ನು ಮೀಟಿಂಗ್ ಮಾಡ್ತಿದ್ದೀರಲ್ಲ, ಬೇಗ ಹೋಗಿ ಮಗುನ್ ಕರ್ಕೊಂಡ್ ಬನ್ನಿ. ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಿದಾರಲ್ವಾ? ಕೂಗಾಡೋದ್ರಿಂದ ಕೆಲಸ ಆಗೋದಿಲ್ಲ. ಇಂಥದ್ನೆಲ್ಲ ಯೋಚನೆ ಮಾಡಿನೇ ಮಾಡ್ಬೇಕು. ಯಾರೂ ಬರಬೇಡಿ, ನಾನು ಹೋಗ್ತಾ ಇದ್ದೀನಿ. ಮಗುನ ಕ್ಷೇಮವಾಗಿ ಕರ್ಕೊಂಡು ಬಂದು ನಿಮ್ಗೆ ಒಪ್ಪಿಸ್ತೀನಿ. ಮಾವ, ಅದು ಬೇಡ ಶೌರ್ಯ, ಅವನಿಗೆ ಇಷ್ಟು ಜನ ಎಲ್ಲ ಬೇಕಾಗಿಲ್ಲ. ನಾನು ಒಬ್ಬನೇ ಸಾಕು. ಜಾನಕಿ, ನೀನ್ ಮನೆಗೆ ಹೋಗು. ಹುಷಾರು ಅಂದ್ರೆ ಅಮ್ಮ ರಾಜಿ, ನಿನ್ನನ್ನು ನಿಂದಿಸ್ತಾ ಇರೋರೆ ನಿನ್ ಬಗ್ಗೆ ಹೊಗಳೋ ದಿನ ಬರುತ್ತೆ. ನಾನು ಹೋಗಿ ಬರ್ತೀನಿ.